ಆ ಸಕ್ಕರೆ ಕಾಯಿಲೆ ಸರಿಯಾದ ಚಿಕಿತ್ಸೆ ಮಾಡದೇ ಇದ್ರೆ ಮನೋರೋಗ ಬರೋದಕ್ಕೂ ಸಾಧ್ಯತೆ ಇದೆ. ಫಸ್ಟ್ ಬ್ರೈನ್ ನೊಳಗೆ ಕಾಂಪ್ಲಿಕೇಶನ್ಸ್ ಆಗ್ತದೆ, ಸ್ಟ್ರೋಕ್ ಆಗೋ ಸಾಧ್ಯತೆ ಇದೆ, ಕಣ್ಣುಗಳು ಹೋಗೋ ಸಾಧ್ಯತೆ ಇದೆ, ಕಿಡ್ನಿ ಫೇಲ್ಯೂರ್ ಆಗಬಹುದು, ನಿಮಿರುವಿಕೆ ಕಡಿಮೆ ಆಗಿ ಇರೆಕ್ಟೈಲ್ ಡಿಸ್ಫಂಕ್ಷನ್ ಆಗಬಹುದು. ಸಕ್ಕರೆ ಕಾಯಿಲೆನ ಹತೋಟಿ ಒಳಗೆ ಇಟ್ಕೊಳ್ಳೋದು ಒಳ್ಳೆಯದು. ಸಕ್ಕರೆ ಕಾಯಿಲೆ ನಂತರದ ತೊಂದರೆಗಳು ಅಂತ ನಾವು ಸಾಮಾನ್ಯವಾಗಿ ಹೇಳ್ತೀವಿ. ಅಂತಂದರೆ ಸಕ್ಕರೆ ಕಾಯಿಲೆಯಿಂದಾದ ಕಾಂಪ್ಲಿಕೇಶನ್ಸ್ ಅಂತ ಅಂತೀವಿ. ನೋಡಿ, ಇಲ್ಲಿ ಎರಡು ವಿಷಯ ಇದೆ. ಸಕ್ಕರೆ ಕಾಯಿಲೆ ಅನ್ನೋದು ಒಂದು ವಿಷಯ, ಅದರಿಂದಾಗೋ ಕಾಂಪ್ಲಿಕೇಶನ್ಸ್ ಅನ್ನೋದು ಇನ್ನೊಂದು ವಿಷಯ. ಸಕ್ಕರೆ ಕಾಯಿಲೆ ಅನ್ನೋದು ಒಂದು ಸಾಮಾನ್ಯ ರೋಗ ಆಗಿದೆ. ಈಗಿನ ದಿವಸದೊಳಗೆ ಭಾಳಷ್ಟು ಜನಕ್ಕೆ ಸಕ್ಕರೆ ಕಾಯಿಲೆ ಕಂಡು ಬರ್ತಾ ಇದೆ. ಆ ಸಕ್ಕರೆ ಕಾಯಿಲೆ ಸರಿಯಾದ ಚಿಕಿತ್ಸೆ ಮಾಡದೇ ಇದ್ದರೆ ಮನೋರೋಗ ಬರೋದಕ್ಕೂ ಸಾಧ್ಯತೆ ಇದೆ. ಅನೇಕ ಸಾರಿ ಸಕ್ಕರೆ ಕಾಯಿಲೆಯಿಂದ ಬೇರೆ ಸಮಸ್ಯೆಗಳು ಉಂಟಾಗೋದಕ್ಕೆ ಸಾಧ್ಯತೆ ಇದೆ. ಅದಕ್ಕೆ ಕಾಂಪ್ಲಿಕೇಶನ್ಸ್ ಅಂತೀವಿ. ನೋಡಿ, ಸಕ್ಕರೆ ಕಾಯಿಲೆನ ಸರಿಯಾದ ರೀತಿಯಿಂದ ಚಿಕಿತ್ಸೆ ಮಾಡಿಕೊಂಡ್ರೆ ಈ ಕಾಂಪ್ಲಿಕೇಶನ್ಸ್ ಬರೋದನ್ನು ತಡಿಬೋದು. ಸಕ್ಕರೆ ಕಾಯಿಲೆಗೆ ಏನೇನು ಚಿಕಿತ್ಸೆ ಮಾಡ್ಕೋಬೇಕು? ಒಂದು, ಸರಿಯಾದ ರೀತಿಯಿಂದ ಗುರುತಿಸ್ಬೇಕು. ಎರಡನೇ ಪಾಯಿಂಟು, ಮೇಲಿಂದ ಮೇಲೆ ಚಿಕಿತ್ಸೆ ಮೇಲಿಂದ ಮೇಲೆ ಪರೀಕ್ಷೆ ಮಾಡಿಸ್ತಾ ಇರಬೇಕು. ಯಾಕೆಂದರೆ ಸಕ್ಕರೆ ಕಾಯಿಲೆ ಒಂದ್ಸಲಿ ಬಂದ ತಕ್ಷಣ ಸಕ್ಕರೆ ಕಾಯಿಲೆ ಒಂದು ಮೆಡಿಸಿನ್ ತೊಗೊಂಡ್ರೆ ಸರಿ ಹೋಗುತ್ತೆ ಅನ್ನೋದು ತಪ್ಪು. ಸರಿ ಹೋಗಿರ್ಬೋದು, ಬಟ್ ಸಕ್ಕರೆ ಕಾಯಿಲೆ ನಮ್ಮ ಆಹಾರದೊಳಗೆ ವ್ಯತ್ಯಾಸ ಆದರೆ, ಎಕ್ಸಸೈಸ್ ವ್ಯತ್ಯಾಸ ಆದರೆ ಸಕ್ಕರೆ ಕಾಯಿಲೆ ಜಾಸ್ತಿ ಆಗ್ಬೋದು ಅಥವಾ ಕಡಿಮೆ ಆಗ್ಬೋದು. ಅದರಿಂದ ನಾವು ಮೇಲೆ ಪರೀಕ್ಷೆ ಮಾಡೋದನ್ನು ಗಮನ ಕೊಡಬೇಕು. ಮೂರನೇ ಪಾಯಿಂಟು, ಸಕ್ಕರೆ ಕಾಯಿಲೆ ಬಂದಾಗ ಬೇರೆ ತೊಂದರೆಗಳು ಬರೋದಕ್ಕೆ ಸಾಧ್ಯತೆ ಇದೆ. ಅದನ್ನೇ ಕಾಂಪ್ಲಿಕೇಶನ್ಸ್ ಅಂತೀವಿ. ಆ ಕಾಂಪ್ಲಿಕೇಶನ್ಸು ಪ್ರಾರಂಭದ ದಿನಗಳಲ್ಲಿ ಕಂಡು ಬರದೇ ಇರ್ಬೋದು, ಬಟ್ ಕ್ರಮೇಣ ಕೆಲವು ವರ್ಷಗಳಾದ ತಕ್ಷಣ ಬೇರೆ ಕಾಂಪ್ಲಿಕೇಶನ್ಸ್ ಎಲ್ಲ ಬರ್ತದೆ. ನೋಡಿ, ತಲೆಯಿಂದ ಕಾಲಿನ ತನಕ ಹೇಳೋದಾದರೆ ಫಸ್ಟ್ ಬ್ರೈನ್ನೊಳಗೆ ಕಾಂಪ್ಲಿಕೇಶನ್ಸ್ ಆಗ್ತದೆ. ಸ್ಟ್ರೋಕ್ ಆಗೋ ಸಾಧ್ಯತೆ ಇದೆ ಸಕ್ಕರೆ ಕಾಯಿಲೆ ಇರೋರಿಗೆ, ಅಂದರೆ ಪಾರ್ಶ್ವವಾಯು ಹೊಡೆಯೋ ಸಾಧ್ಯತೆ ಇದೆ, ಕಣ್ಣುಗಳು ಹೋಗೋ ಸಾಧ್ಯತೆ ಇದೆ, ಬ್ಲೈಂಡ್ನೆಸ್. ಆಮೇಲೆ ಹಾರ್ಟ್ದ ಸಮಸ್ಯೆ ಇದೆ, ಹಾರ್ಟ್ ಅಟ್ಯಾಕ್ಸ್ ಆಗ್ಬೋದು, ರಕ್ತನಾಳಗಳು ಸಣ್ಣದಾಗಿ ಹಾರ್ಟ್ ಅಟ್ಯಾಕ್ಸ್ ಆಗ್ಬೋದು. ಆಮೇಲೆ ಅದರ ಜೊತೆಗೆ ಕಿಡ್ನಿಯೊಳಗೂ ರಕ್ತನಾಳಗಳಿರ್ತವೆ. ಆ ರಕ್ತನಾಳಗಳು ಸಣ್ಣದಾದ ತಕ್ಷಣ ಕಿಡ್ನಿ ಅಫೆಕ್ಟ್ ಆಗ್ತದೆ, ಕಿಡ್ನಿ ಫೇಲ್ಯೂರ್ ಆಗ್ಬೋದು. ಆಮೇಲೆ ಲೈಂಗಿಕ ಸಮಸ್ಯೆ ಉಂಟಾಗ್ಬೋದು, ನಿಮಿರುವಿಕೆ ಕಡಿಮೆಯಾಗಿ ಇರೆಕ್ಟೈಲ್ ಡಿಸ್ಫಂಕ್ಷನ್ ಆಗ್ಬೋದು. ಕೊನೆಯದಾಗಿ ನರಗಳು ತೊಂದರೆ ಉಂಟಾಗೋದ್ರಿಂದ ಸಕ್ಕರೆ ಕಾಯಿಲೆಯಿಂದ ನರ ಸಮಸ್ಯೆನೂ ಉಂಟಾಗ್ಬೋದು. ಅದರಿಂದ ದೇಹದ ಅನೇಕ ಅಂಗಾಂಗಗಳು ಅಫೆಕ್ಟ್ ಆಗ್ತವೆ. ಬಹಳ ಜನರಲ್ಲಿ ಇನ್ನೊಂದು ನಂಬಿಕೆ ಏನಿದೆ ಅಂದರೆ ಇವೆಲ್ಲ ಕಾಂಪ್ಲಿಕೇಶನ್ಸು ಕೊನೆಯ ದಿನಗಳಲ್ಲಿ ಬರ್ತಿವೆ ಅಂತ. ಹಾಗೇನಿಲ್ಲ, ಪ್ರಾರಂಭದಲ್ಲೂ ಬರ್ಬೋದು. ಸಾಮಾನ್ಯವಾಗಿ ಸಕ್ಕರೆ ಕಾಯಿಲೆ ದಿನೇ ಜಾಸ್ತಿ ಆಗ್ತಾ ಹೋದಂಗೆ, ಅಥವಾ ಸಕ್ಕರೆ ಕಾಯಿಲೆ ಪೂರ್ತಿ ಕಂಟ್ರೋಲ್ ಇದ್ದರೂ ಸಹಿತ ಇವೆಲ್ಲ ಬರ್ಬೋದು. ಕಂಟ್ರೋಲ್ ಇದ್ರೂ ಬರ್ಬೋದು ಅಂತಂದರೆ ಸಕ್ಕರೆ ಕಾಯಿಲೆ ಹತೋಟಿಯೊಳಗಿಳಿದ್ರೆ ಇನ್ನೆಷ್ಟು ತೊಂದರೆ ಆಗ್ಬೋದು ಅನ್ನೋದನ್ನು ಯೋಚನೆ ಮಾಡಿ. ಸಕ್ಕರೆ ಕಾಯಿಲೆಗೆ ಸಾಮಾನ್ಯವಾಗಿ ಔಷಧಿಗಳನ್ನ ಕೊಡ್ತಾರೆ, ಆಹಾರದಲ್ಲಿ ಏನು ಬದಲಾವಣೆ ಮಾಡಬೇಕು ಅಂತಾರೆ. ಮೂರನೇದು, ಔಷಧಿ ವ್ಯಾಯಾಮನೂ ಹೇಳ್ಕೊಡ್ತಾರೆ. ಅದು ಎಲ್ಲನೂ ಪಾಲಿಸೋದು ಬಹಳ ಅಗತ್ಯ ಇದೆ. ಅದು ಪಾಲಿಸೋದ್ರಿಂದನೇ ಸಕ್ಕರೆ ಕಾಯಿಲೆನ ಹತೋಟಿ ಒಳಗಿಟ್ಬೋದು. ಬೇರೆ ವಿಧಾನ ಇಲ್ಲ ಇದಕ್ಕೆ. ಆಮೇಲೆ ಎಷ್ಟೋ ಸಾರಿ ಸಕ್ಕರೆ ಕಾಯಿಲೆ ಪೂರ್ತಿ ವಾಸಿ ಆಗಬೇಕು ಅಂತ ಅಡ್ವರ್ಟೈಸ್ಮೆಂಟ್ ಮಾಡ್ತಾರೆ, ಆ ಥರ ವಾಸಿ ಆಗೋದಿಲ್ಲ. ಆಮೇಲೆ ಸಕ್ಕರೆ ಕಾಯಿಲೆ ಕಂಟ್ರೋಲ್ ಮಾಡೋದಕ್ಕೆ ಆಹಾರಗಳಿವೆ ಅಥವಾ ಕೆಲವು ವಿಶೇಷ ಜ್ಯೂಸ್ಗಳಿವೆ ಅಂತ ಹೇಳ್ತಾರೆ. ಅದು ಯಾತ್ರಿಂದನೂ ವಾಸಿ ಆಗೋದಿಲ್ಲ. ನಿಮಗೆ 3 ತಿಂಗಳು 6 ತಿಂಗಳು ತೊಗೊಳಕ್ಕೆ ಹೇಳ್ತಾರೆ. 3 ತಿಂಗಳು 6 ತಿಂಗಳು ತೊಗೊಂಡ್ಮೇಲೆ ಅದು ಕಡಿಮೆ ಆಗಲಿಲ್ಲ ಅಂಥೇಳಿ ನಿಮಗೆ ನಿರಾಸೆ ಆಗ್ತದೆ, ನೀವು ಅಲ್ಲಿಗೆ ಹೋಗೋದೇ ಬಿಡ್ತೀರ. ಅವರ ಉದ್ದೇಶನೂ ಅಷ್ಟೇ ಇರ್ತದೆ. ಅದರಿಂದ ಸಕ್ಕರೆ ಕಾಯಿಲೆಗೆ ಸರಿಯಾದ ಔಷಧಿ ಚಿಕಿತ್ಸೆ, ವ್ಯಾಯಾಮ, ಅದ್ರ ಜೊತೆಗೆ ಆಹಾರದಲ್ಲಿ ಬದಲಾವಣೆ ಮಾಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟು. ಅದನ್ನು ಮಾಡಿದರೆ ಸಕ್ಕರೆ ಕಾಯಿಲೆಗೆ ಆಗೋ ಕಾಂಪ್ಲಿಕೇಶನ್ಸ್ನ ತಡೆಗಟ್ಟಬಹುದು. ಸಕ್ಕರೆ ಕಾಯಿಲೆಗೆ ಆದ ಕಾಂಪ್ಲಿಕೇಶನ್ಸ್ಗೂ ಚಿಕಿತ್ಸೆ ಇದೆ. ಕಣ್ಣಿನ ಸಮಸ್ಯೆ ಬಂದಾಗ ಕಣ್ಣು ಕುರುಡಾಗೋ ಸಾಧ್ಯತೆ ಇದೆ, ಆವಾಗ ವ್ಯಕ್ತಿಗೆ ಲೇಸರ್ ಚಿಕಿತ್ಸೆ ಮಾಡಿಸ್ಬೋದಾಗಿದೆ. ಹಾರ್ಟ್ ಅಟ್ಯಾಕ್ಸು ಆಗೋತಿರ್ತದೆ, ಅದಕ್ಕೆ ಸರಿಯಾದ ಚಿಕಿತ್ಸೆ ಕೊಡಬೇಕಾಗಿದೆ. ಕಿಡ್ನಿ ಸಮಸ್ಯೆ ಬರ್ತದೆ, ಅದಕ್ಕೆ ಸರಿಯಾದ ಚಿಕಿತ್ಸೆ ಇದೆ. ಸೊ ವೈದ್ಯರು ಆ ವಿಶೇಷ ಚಿಕಿತ್ಸೆಗಳನ್ನ ಕೊಡೋದಕ್ಕೂ ಪ್ರಯತ್ನ ಮಾಡ್ತಾರೆ. ಆದರೆ ಒಬ್ಬ ಸಾಮಾನ್ಯ ಮನುಷ್ಯನಾಗಿ ನಾವು ಗಮನ ಕೊಡಬೇಕಾಗಿರೋದೇನು ಅಂತಂದರೆ, ಸಕ್ಕರೆ ಕಾಯಿಲೆನ ಆದಷ್ಟು ಪ್ರತಿ ದಿವಸನೂ ಅದ್ರ ಬಗ್ಗೆ ಗಮನ ಕೊಡ್ತಾ ಸಕ್ಕರೆ ಕಾಯಿಲೆನ ಹತೋಟಿ ಒಳಗಿಟ್ಕೊಳ್ಳೋದು ಒಳ್ಳೆಯದು. ಇನ್ನೊಂದು ಮುಖ್ಯವಾದ ವಿಷಯ ಅಂತಂದರೆ 2-3 ತಿಂಗಳಿಗೊಂದ್ಸರಿ ಸಿಂಪಲ್ ಬ್ಲಡ್ ಟೆಸ್ಟ್ ಮಾಡೋದ್ರಿಂದ ಸಕ್ಕರೆ ಕಾಯಿಲೆ ಜಾಸ್ತಿ ಆಗಿದೆಯಾ ಕಡಿಮೆ ಆಗಿದೆ ಅಂತ ಗೊತ್ತಿಡಿಬೋದು. ಅದರಿಂದ ಇದ್ರ ಬಗ್ಗೆ ಅಂದರೆ ಪರೀಕ್ಷೆ ಮಾಡೋದು, ಸರಿಯಾದ ಆಹಾರ ತಗೊಳ್ಳೋದು, ವ್ಯಾಯಾಮ ಮಾಡೋದು, ಸಮಸ್ಯೆ ಬರ್ಬೋದು ಅನ್ನೋದ್ರ ಬಗ್ಗೆ ಗಮನ ಇಟ್ಕೊಂಡು ವೈದ್ಯರ ಹತ್ರ ಹೋಗೋದನ್ನು ತಪ್ಪಿಸ್ಬೇಡಿ. ಅದನ್ನು ಮಾಡೋದ್ರಿಂದ ಸಕ್ಕರೆ ಕಾಯಿಲೆನೂ ಹತೋಟಿ ಒಳಗೆ ಇಟ್ಕೋಬೋದು. ಜೊತೆಗೆ ಸಕ್ಕರೆ ಕಾಯಿಲೆಯಿಂದಾದ ಕಾಂಪ್ಲಿಕೇಶನ್ಸ್ ಅಂತೀವಲ್ಲ, ತೊಂದರೆಗಳು, ಅದನ್ನು ಸರಿಪಡಿಸ್ಕೋಬೋದು.